guys, good morning. Hi guys. Guys, ಇದು ಫಸ್ಟ್ ವಿಡಿಯೋ ವ್ಲಾಗು. ಆಲ್ರೆಡಿ ನಮ್ಮ ಗ್ಲಿಮ್ಸಿಮ್ ಇಂಟ್ರೊಡಕ್ಷನ್ ನೋಡಿದ್ದೀರಾ. ಅದು ನಾವು ಸಿಂಪಲ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನಾನು ರಾಹುಲ್, ವೈಫ್ ರಚನಾ ಆ್ಯಂಡ್ ನನ್ನ ಮಗಳು ಹೈರಾ ಗೌಡ ಇಲ್ಲಿ ಕತಾರಿಂದ ವ್ಲಾಗ್ ಮಾಡ್ತಾ ಇರೋದು. ಇವತ್ತಿಂದ ಏನು ಸ್ಪೆಷಲ್ ಅಂತ ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ. ಸೊ ಮಟನ್ ಬಿರಿಯಾನಿ ಸ್ಪೆಷಲ್ ಇವತ್ತು ಲಂಚಿಗೆ. ಸೊ ಗಲ್ಫಿಂದ ಇಂಡಿಯನ್ ಮಟನ್ ತಂದು ಲೈಕ್ ವೈಫ್ದು ರೆಸಿಪಿ ಡಿಫ್ರೆಂಟ್ ರೆಸಿಪಿಯಿಂದ ಮಾಡ್ತಿರೋಂಥ ಮಟನ್ ಬಿರಿಯಾನಿ ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ನಾವು ರೆಡಿಯಾಗಿದ್ದೀವಿ, ಆಚೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟ್ಗೆ ಹೋಗಿ ಮಟನ್ ತೊಗೊಂಬರೋಣ ಅಂತ. ಸೊ ಕಾರ್ ಹತ್ತಿದ್ದೀವಿ. ಸೊ ಈಗ ಹೊರಟ್ವಿ, ನಾವು ಮನೆ ಬಿಟ್ವಿ. ಸೊ ಆಲ್ಮೋಸ್ಟ್ ಇಲ್ಲಿಂದ ಲುಲು ಐಪರ್ ಮಾರ್ಕೆಟ್ ಹೋಗೋದಕ್ಕೆ ಆಲ್ಮೋಸ್ಟ್ 5 ಮಿನಿಟ್ಸ್ ತೊಗೊಳುತ್ತೆ. ಏನಕ್ಕೆ ಅಂದರೆ ಮನೆ ಹತ್ರನೇ ಇರೋದು, ಇದು 1 ಕಿಲೋಮೀಟರ್ ಅಷ್ಟೇ. ಬ್ಯಾಕ್ ಸೈಡ್ ಅಂತ ಹೇಳ್ಬೋದು. ಇದು ಮ್ಯಾಕ್ಸಿಮಮ್ ಏನು ತುಂಬ ಟೈಮ್ ಅಂದ್ಕೊಳ್ಳುತ್ತೆ. ನೋಡೋಣ. ಬೇಬೆ, ಈ ರೆಸಿಪಿ ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಮಟನ್ ಬಿರಿಯಾನಿ ಮಾಡೋಕ್ಕೆ? ವೆಜಿಟೇಬಲ್ ಪಲಾವ್ ಥರ ನಾನ್ ವೆಜ್ಜಲ್ಲಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ನೀನು ಮಾಡೋ ಬಿರಿಯಾನಿ ನನಗೆ ತುಂಬ ಇಷ್ಟ ಆಯಿತು. ಅದಲ್ಲದೆ ಐರಾ ಅಂತೂ ಚಪ್ಪರ್ಸ್ಕೊಂಡು ತಿಂತಾಳೆ ಅದನ್ನು. ಓಕೆ, ಬಂದ್ವಿ, ಆಲ್ಮೋಸ್ಟು ಹತ್ರದಲ್ಲಿದ್ದೀವಿ. ಇನ್ನೇನು ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗಿ ಮಟನ್ನ ತೊಗೊಬರೋದ. ರೆಡಿ ಆಯ್ರಾ? ಬೇಗ ಬೇಗ ಹೋಗ್ಬೇಕು. ಬಾ 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 ಬಾ. ಅದು ಬೇಡ, ಇಡೋದು. ಇಂಡಿಯನ್ ಮಟನ್ बस पर ಮಟನ್ ಫುಲ್ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಕೂಗಿಸ್ಕೊಳ್ಳೋಣ. ಸೊ ಅದಕ್ಕೆಲ್ಲ ಏನೇನು ಬೇಕು ಅಂದರೆ, ಒಂದು ಚಕ್ಕೆ, ಇಲ್ಲಿ ನಾನು 3 ಲವಂಗ ಮತ್ತು 2 ಸಿನಿಮನ್, ಮತ್ತು ಇದು ಹೂವು ಥರ ಏನೋ ಬರುತ್ತೆ ಅದು, ಅದೊಂದಷ್ಟು, ಮತ್ತು ಇದೊಂದು ಚೂರು,
ಮತ್ತು ಸ್ಟಾರ್ ಹೂವು ಅದು ಒಂದು ಹಾಕಿ, ಮತ್ತು ಇದು ಮೊಗ್ಗು ಏನೋ ಸಮಥಿಂಗ್. ಸೊ ಅಷ್ಟು ಮಸಾಲ ಐಟಮ್ಸು ಮತ್ತು 2 ಈರುಳ್ಳಿ ಫ್ರೈ ಮಾಡಿ ಮಟನ್ಗೆ ಹಾಕೋದು. ಇದನ್ನು ಸಣ್ಣ ಸಣ್ಣದಾಗಿ ಉದ್ದುದ್ದ ಹೆಚ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಇವಾಗ ಎರಡು ಪಲಾವ್ ಎಲೆ, ನಾವೇನು ತೊಗೊಂಡಿದ್ವಿ ಸ್ಪೈಸಸ್ಸು ಎಲ್ಲಾನು ಇದರಲ್ಲಿ ಸ್ವಲ್ಪ ಇದಾಗಲಿ. ಇವಾಗ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಇದಾಗಿದೆ. ಸೊ ಇವಾಗ ಮಟನ್ ಹಾಕೋಣ. ಮಟನಿಗೆ ಸ್ವಲ್ಪ ಅರಿಶಿನ ಮತ್ತು ಒಂಚೂರು ಉಪ್ಪು ಚೆನ್ನಾಗಿ ಬೇಯಲಿ ಅಂತ. ಸೊ ನಾನು ಏನು ಮಾಡ್ತೀನಿ ಅಂದರೆ ಮಟನಿಗೆ ನೀರು ಹಾಕ್ತೀನಲ್ಲ, ಆ ನೀರನ್ನೇ ರೈಸ್ ಕೂಗಿಸ್ಬೇಕಾದ್ರೆ ಆ ಮಟನ್ ನೀರನ್ನೇ ಅಳತೆ ಆಗಿ ತೊಗೊಂಡು ಇದು ಮಾಡ್ತೀನಿ ನಾನು. ಸೊ ಇದು 3.5 ಗ್ಲಾಸ್ ಅಷ್ಟು ನೀರಿದೆ. ಸೊ ನೆಕ್ಸ್ಟು ನಾನು ಏನು ಬಿರಿಯಾನಿ ಮಾಡೋಕ್ಕೆ ಹೋಗ್ತೀನಲ್ಲ, ಈ ನೀರನ್ನೇ ಅನ್ನ ಲೈಕ್ ತಿರ್ಗಾ ಕೂಗಿಸ್ಬೇಕಾದ್ರೆ ಬಿರಿಯಾನಿಗೆ ಈ ನೀರನ್ನೇ ಯೂಸ್ ಮಾಡೋದು. ಸೊ ನಾನು ಅಕ್ಕಿ ಬಂದ್ಬಿಟ್ಟು 3.5 ಪಾವ್ ಇಕ್ತೀನಿ. ಸೊ ಸರಿ ಹೋಗುತ್ತೆ ಈ ನೀರು. ಇದು ಸಖತ್ ಸಿಂಪಲ್ ಆಗಿರೋ ಮಟನ್ ಬಿರಿಯಾನಿ ರೆಸಿಪಿ. ಒಂದು 7 ಇಲ್ಲ 8 ವಿಷಲ್ ಬರಲಿ. ಸೊ ಆವಾಗ ನೀಟಾಗಿ ಮಟನ್ ಬೆಂದಿರತ್ತೆ. ಸೊ ಇವಾಗ ನಾನು ಮುಚ್ತೀನಿ.
ಎಣ್ಣೆ ಈರುಳ್ಳಿ ಮುಳುಗೋ ಅಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ. ಇದು ಪಲಾವ್ ಎಲೆ, ಸುಮಾರು ಜನಕ್ಕೆ ಗೊತ್ತಿರತ್ತೆ, ಅದೇ ಇದೇನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಪಲಾವ್ ಎಲೆ ಆದರೆ. ಮತ್ತು ಸೇಮ್ ಸ್ಪೈಸಸ್, ಬಟ್ ನಾನು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉರಿರಿ ಎಣ್ಣೆಗೆ. ಹುರಿದಾದ್ಮೇಲೆ ನಾನಿಲ್ಲಿ 3 ಈರುಳ್ಳಿ, ಕೆಂಪಗಾಗೋವರೆಗೂ ಉರಿಬೇಕು ಈರುಳ್ಳಿನ. ಈರುಳ್ಳಿ ಕೆಂಪಗಾಗಷ್ಟರಲ್ಲಿ ಅಕ್ಕಿನ ತೊಳೆದು ಇಟ್ಕೊಂಡ್ಬಿಡೋಣ. ಸೊ ಈಸಿ ಆಗುತ್ತೆ ಬೇಗ. ಮತ್ತು ನಾನು ದಮ್ ಬಿರಿಯಾನಿ ಥರ ಮಾಡ್ತಾ ಇಲ್ಲ, ನಾರ್ಮಲ್ ಪಲಾವ್ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ಬಿರಿಯಾನಿ. ಯಾಕೆಂದರೆ ರಾಹುಲಿಗೆ ಇಷ್ಟ ಆಗಲ್ಲ ದಮ್ ಬಿರಿಯಾನಿ. ಸೊ ಈ ಥರ ಪ್ರೆಷರ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಾಡೋದನ್ನ ಅವ್ರಿಗೆ ಇಷ್ಟ ಆಗತ್ತೆ. ಆಲ್ಮೋಸ್ಟ್ ಕೆಂಪಗಾಗಿದೆ. ಇದಕ್ಕೆ ಇವಾಗ 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಒಂಚೂರು ಬಾಡ್ಕೊಳ್ಳೋಣ. ಮತ್ತು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದು ನಾರ್ಮಲ್ ವೆಜ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಥರ ಬರುತ್ತೆ. ಅದ್ರ ಜೊತೆನೆ ಇದ್ರ ಜೊತೆನೆ 1 ಟೊಮೆಟೊ ಹಾಕ್ತಾ ಇದ್ದೀನಿ ಫುಲ್ಲು. ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಜೊತೆ ಒಂಚೂರು ಅರಿಶಿನ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಕಮ್ಮಿ ಖಾರ ಇರುತ್ತೆ.
ಮತ್ತು ಇದು ಗರಂ ಮಸಾಲ, ಹಾಫ್ ಸ್ಪೂನ್ ಸಾಕಿದು. ಮತ್ತು ಇದು ಬಿರಿಯಾನಿ ಪೌಡರ್ ಸ್ವಲ್ಪ. ಆ್ಯಂಡ್ ಒಂಚೂರು ಕೊರಿಯಾಂಡರ್ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಉಪ್ಪು ಹಾಕೋಣ. ಮಟನ್ಗಾಗಲೇ ಉಪ್ಪು ಹಾಕಿದ್ವಿ. ಇವಾಗ ಇದು ಮಟನ್ನ ಹಾಕೋಣ. ಬರೀ ಮಟನ್ ಮಾತ್ರ ಹಾಕೋಣ ಫಸ್ಟು. ಆಮೇಲೆ ಅಕ್ಕಿ ಹಾಕಾದ್ಮೇಲೆ ಆ ನೀರು ಅಳತೆ ಮಾಡಿ ಹಾಕೋಣ. ಇದರಲ್ಲಿ ಏನು ಸ್ಪೈಸಸ್ ಇತ್ತು ಇದಕ್ಕೆ ಹೋಗಬೇಕು, ಅವಾಗ ಇನ್ನೂ ಟೇಸ್ಟಾಗಿ ಬರುತ್ತೆ ಬಿರಿಯಾನಿ. ಒಂದು kg ಮಟನ್ಗೆ 4 ಪಾವು ಅಕ್ಕಿ, ಲೈಕ್ 4 ಪಾವು ಅಕ್ಕಿ ಹಾಕೋದು. ಸೊ ಈ ಗ್ರೇವಿಗೆ ಮಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕಸ್ತೂರಿ ಮೇಥಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಟನ್ಗೆ ಹಾಕಿದ್ರೆ. ಇವಾಗ ಅಕ್ಕಿ ಹಾಕೋಣ. 4 ಪಾವಿದೆ. ಸೊ ಇವಾಗ ಅಳತೆ ಮಾಡಿ ಇದು ಹಾಕೋಣ. ಮಟನ್ ಸ್ಟಾಕ್. ಸೊ ಇದು ಬಾಸುಮತಿ ಆಗೋದ್ರಿಂದ
4 ಗ್ಲಾಸ್ ಅಕ್ಕಿ ಲೈಕ್ 4 ಗ್ಲಾಸ್ ವಾಟರ್. ಸೊ ಸ್ವಲ್ಪ ಅದ್ರ ಮೇಲೆ ನೀವು ನೀರು ಹಾಕೋಬೋದು, ಸ್ವಲ್ಪ ಸಾಫ್ಟ್ ಬೇಕು ಅಂದರೆ, ಇಲ್ಲ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಟೇಸ್ಟ್ ನೋಡೋಣ ಲೈಕ್ ಉಪ್ಪು ಸರಿಗಿದೆಯಾ ಅಂತ. ಸ್ವಲ್ಪ ಉಪ್ಪು ಬೇಕು, ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ. ನಿಂಬೆಹಣ್ಣ ಹಾಕೊಳ್ಳೋಣ. ಎಲ್ಲ ಹಾಕಿ ಉಪ್ಪು ಖಾರ ಮಸಾಲ ಎಲ್ಲ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಟೇಸ್ಟ್ ಮಾಡಕ್ಕೆ ಹೇಳೋಣ. ನೋಡಿ ಮಿಸ್ಟರ್. ಸೊ ಟೇಸ್ಟ್ ಮಾಡಿ ಹೇಳು ಹೇಗೆ ಬಂದಿದೆ ಅಂತ. ಮಟನ್ ಚೆನ್ನಾಗಿ ಬಂದಿದೆ. ಖಾರ ಉಪ್ಪು ಎಲ್ಲ ಚೆನ್ನಾಗಿದೆ. ಓಕೆ ಫೈನ್, ಇಟ್ಸ್ ಪರ್ಫೆಕ್ಟ್. ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕಾನ್ನ ಮರೀದೆ ಪ್ರೆಸ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.